Welcome to Banjara Book TV production. ನಿಮ್ಮೆಲ್ಲರಿಗೂ ಬಂಜಾರ ಬುಕ್ ಟಿವಿ ಪ್ರೊಡಕ್ಷನ್ಗೆ ಆದರದ ಸ್ವಾಗತ. My name is Mr. Iva Fjell. ನನ್ನ ಹೆಸರು ಯುವರ್ ಫಿಯಲ್ಡ್ ಎಂಬುದಾಗಿ. Today is the 24th of June 2023. ಈ ದಿನ 24 ಜೂನ್ 2023 ಆಗಿದೆ. We are in the city of Bengaluru. ನಾವು ಬೆಂಗಳೂರು ಪಟ್ಟಣದಿಂದ ನಿಮ್ಮ ಸಂಗಡ ಮಾತನಾಡುತ್ತಿದ್ದೇವೆ. With me is my very good friend Raju MB. ನನ್ನ ಜೊತೆಯಲ್ಲಿ ನನ್ನ ಒಳ್ಳೆ ಸ್ನೇಹಿತರಾಗಿರುವಂತ ರಾಜು ಎಂಬಿ ಅವರು ಇದ್ದಾರೆ. He will translate my message into the regional language Kannada. ಇವರು ನನ್ನ ಸಂದೇಶವನ್ನು ಕನ್ನಡ ಭಾಷೆಗೆ ಭಾಷಾಂತರಿಸುತ್ತಾರೆ. Today's theme, ಈ ದಿನದ ಮುಖ್ಯ ವಿಷಯ, the forefathers of the Banjara tribe ಬಂಜಾರ ಸಮುದಾಯದವರ ಮೂಲ ಪಿತೃಗಳ ಕುರಿತಾಗಿ. were temple musicians in Jerusalem. ಅವರು ಯೆರೂಸಲೇಮ್ ಪಟ್ಟಣದಲ್ಲಿ ಯೆರೂಸಲೇಮಿನ ದೇವಾಲಯದಲ್ಲಿ ಅವರು ಸಂಗೀತಗಾರರಾಗಿರ್ತಾರೆ. This is the fourth video. ಇದು 4ನೆಯ ವಿಡಿಯೋ ಇದಾಗಿದೆ. If you haven't watched the 3 first videos, ಈ ಮೊದಲು 3 ವಿಡಿಯೋಗಳು ನೀವು ನೋಡ್ಲಿಲ್ಲ ಅಂದ್ರೆ please watch them. ಅದನ್ನ ನೀವು ದಯಮಾಡಿ ನೋಡ್ರಿ. So you get this message into the right context. ಆಗ ನಿಮಗೆ ಈ ಸಂದೇಶಗಳು ಸರಿಯಾದ ರೀತಿಯಲ್ಲಿ ಅರ್ಥಗರ್ಭಿತವಾಗಿರ್ತದೆ. Today's theme, ಈ ದಿನದ ಮುಖ್ಯ ವಿಷಯ, the forefathers of the Banjara tribe ಬಂಜಾರ ಸಮುದಾಯದವರ ಮೂಲ ಪಿತೃಗಳ ಕುರಿತಾಗಿ. were temple musicians in Jerusalem. ಅವರು ದೇವಾಲಯದ ಸಂಗೀತಗಾರರಾಗಿದ್ರು ಯೆರೂಸಲೇಮ್ ಪಟ್ಟಣದಲ್ಲಿ. The key word is the name Bukia. ಇದರಲ್ಲಿ ಮುಖ್ಯ ಒಂದು ಪದ ಏನಂದ್ರೆ ಬುಕಿಯ ಎಂಬುದಾಗಿ. He was a Levite, ಆತನು ಲೇವಿಯನಾಗಿದ್ದನು. serving in King Solomon's temple ಅರಸನಾದ ಸೊಲೊಮೋನನ ದೇವಾಲಯದಲ್ಲಿ ಆತನು ಸೇವೆ ಮಾಡುವಂತನಾಗಿದ್ದನು. around 1000 BC. ಕ್ರಿಸ್ತ ಪೂರ್ವ 1000ರಲ್ಲಿ. To explain this to you properly, ಇದನ್ನ ಸರಿಯಾದ ರೀತಿಯಲ್ಲಿ ನಿಮ್ಗೆ ವಿವರಿಸಬೇಕಾದರೆ I will make 2 videos. ಅದನ್ನ 2 ಸಂಚಿಕೆಗಳಾಗಿ ನಾನು ಮಾಡ್ತೇನೆ. This is the first of these 2. ಇದರಲ್ಲಿ ಮೊದಲನೆಯ ಸಂಚಿಕೆ ಇದಾಗಿದೆ. Bukia is also a powerful and very large clan within the Banjara tribe. ಬಂಜಾರ ಸಮುದಾಯದೊಳಗಡೆ ಬುಕಿ ಎಂಬಂತ ಗೋತ್ರವು ಬಹಳ ಬಲಿಷ್ಠವಾದ ಮತ್ತು ಬಹಳ ದೊಡ್ಡದಾದ ಒಂದು ಗೋತ್ರವಾಗಿದೆ. Particularly among the Gaur Banjaras in the state of Karnataka. ಕರ್ನಾಟಕ ರಾಜ್ಯದಲ್ಲಿರುವಂತಹ ಗೋರ್ ಬಂಜಾದವರ ಮಧ್ಯದಲ್ಲಿ. Then you can ask yourself, ಮತ್ತೆ ನೀವು ನಿಮ್ಮನ್ನು ಕೇಳ್ಕೋಬಹುದು, how can there be a connection as 3000 years have passed by? ಈಗ ಕೇಳಬಹುದು, 3000 ವರ್ಷಗಳಲ್ಲಿದ್ದಂತಹ ವ್ಯಕ್ತಿಗೂ ಈಗ ಇರುವಂತಹ ಒಂದು ಹೆಸರಿಗೂ ಯಾವ ಸಂಬಂಧ ಎಂಬುದಾಗಿ. How can Bukia's legacy be identified? ಬುಕಿಯಾ ಎಂಬಂತಹ ವ್ಯಕ್ತಿಯ ಕುರಿತಾಗಿರುವಂತಹ ಪರಂಪರೆ ಹೇಗೆ ಗುರುತಿಸಲ್ಪಡುತ್ತದೆ inside the Banjara tribe today? ಈ ಬಂಜಾರ ಸಮುದಾಯ ಈ ದಿನದಲ್ಲಿ ಈ ಬಂಜಾರ ಸಮುದಾಯದ ಒಳಗಡೆ. And if so, ಹಾಗಾದರೆ how was the Banjaras able to preserve this legacy? ಈ ಒಂದು ಪರಂಪರೆಯನ್ನ ಈತನ ಪರಂಪರೆಯನ್ನು ಹೇಗೆ ಅವರು ಸಂರಕ್ಷಣೆ ಮಾಡಿಕೊಂಡು ಬಂದಿರ್ತಾರೆ? To preserve the name of Bukia. ಬುಕಿಯಾ ಎಂಬಂತ ಹೆಸರನ್ನ ಸಂರಕ್ಷಣೆ ಮಾಡುವುದು ಅಂದ್ರೆ. And one more question. ಒಂದು ಪ್ರಶ್ನೆ ಇಲ್ಲಿದೆ. How is the name Bukia used within the Banjara tribe today? ಈ ದಿನಗಳಲ್ಲಿ ಬಂಜಾರ ಸಮುದಾಯದಲ್ಲಿ ಬುಕಿಯಾ ಎಂಬ ಹೆಸರನ್ನು ಹೇಗೆ ಉಪಯೋಗಿಸ್ತಾರೆ ಅವರು? First I will talk about the name Heman or Hemant. ಮೊದಲನೇದಾಗಿ ನಾನು ಹೇಮಾನ್ ಅಥವಾ ಹೇಮಂತ್ ಎಂಬ ಹೆಸರನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. This is a very common first name among the Banjaras. ಬಂಜಾರ ಜನಗಳ ಮಧ್ಯದಲ್ಲಿ ಇದು ಸರ್ವೇ ಸಾಧಾರಣವಾಗಿರುವಂತಹ ಒಂದು ಹೆಸರಾಗಿದೆ. Like Hemant Lamani, ಹೇಮಂತ್ ಲಂಬಾಣಿ, Hemant Rathod, ಹೇಮಂತ್ ರಾಥೋಡ್ or Hemant Chavan. ಹೇಮಂತ್ ಚವಾಣ್ ಎಂಬುದಾಗಿ. I myself ನಾನು have a Facebook friend called Hemant Lamani. ಫೇಸ್ಬುಕ್ ಅಲ್ಲಿ ನನಗೊಬ್ಬ ಸ್ನೇಹಿತರಿದ್ದಾರೆ ಹೇಮಂತ್ ಲಮಾಣಿ ಎಂಬುದಾಗಿ. Heman, the temple musician, ಹೇಮಾನ್ ಎಂಬುವರು ದೇವಾಲಯದ ಒಂದು ಸಂಗೀತಗಾರರಾಗಿರ್ತಾರೆ. was the father of Bukia. ಅವರು ಬುಕಿಯಾ ಅವರ ತಂದೆಯಾಗಿರ್ತಾರೆ. This is my point. ಇದು ನನ್ನ ಮುಖ್ಯ ವಿಷಯ. The combination of the use of the name Hemant and Bukia ಹೇಮಾನ್ ಮತ್ತೆ ಬುಕಿಯಾ ಅವರ ಒಂದು ಹೆಸರಿನ ಸಂಯೋಜನೆ is unique among the Banjara tribe. ಬಂಜಾರ ಸಮುದಾಯದಲ್ಲಿ, ಭಾರತ ದೇಶದ ಬಂಜಾರ ಸಮುದಾಯದಲ್ಲಿ ಅದು ಅನನ್ಯವಾಗಿದೆ. Please take a look at the photo inside my book. ನನ್ನ ಪುಸ್ತಕದಲ್ಲಿದ್ದ ಈ ಒಂದು ಚಿತ್ರಗಳನ್ನ ನೋಡ್ರಿ. My first point, ನನ್ನ ಮೊದಲನೆಯ ಒಂದು ಅಂಶ, the name Bukia ಬುಕಿಯಾ ಎಂಬ ಹೆಸರು is hidden for all non-Banjaras, for all outsiders of this tribe.
ಅವರ ಸಮುದಾಯದಿಂದ ಬಂಜಾರದವರಲ್ಲದವರ ಮಧ್ಯದಿಂದ ಅದು ಮರೆಮಾಡಲ್ಪಟ್ಟಿದೆ. It's a punishable offense ಅದು ಶಿಕ್ಷಾರ್ಹ ಅಪರಾಧ. by the secret tribal law code. ಅವರಲ್ಲಿರುವಂತಹ ರಹಸ್ಯವಾಗಿರುವಂತಹ ಅವರ ಸಮುದಾಯದ ಒಂದು ಕಟ್ಟಳೆಗಳ ಪ್ರಕಾರವಾಗಿ to talk about Bukya and their marital practices. ಆ ಬುಕ್ಕಿಯನ್ನು ಕುರಿತಾಗಿ ಮತ್ತೆ ಅವರ ಮದುವೆ ಸಂಪ್ರದಾಯ ಕುರಿತು ಮಾತಾಡುವುದು ಶಿಕ್ಷಾರ್ಹ ಅಪರಾಧವಾಗಿರ್ತದೆ. Then you can ask, ನೀವು ಈಗ ಕೇಳಬಹುದು, how did I come to know this? ಹೇಗೆ ನನಗೆ ಈ ವಿಷಯಗಳು ಗೊತ್ತಾಯ್ತು ಎಂಬುದಾಗಿ. I worked with the Banjaras for 15 years. 15 ವರ್ಷಗಳಿಂದ ಬಂಜಾರದವರ ಮಧ್ಯದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. I never came across the name Bukya. ಬುಕ್ಕಿ ಎಂಬಂತ ಹೆಸರನ್ನು ನಾನು ಕೇಳಲ್ಪಡಲಿಲ್ಲ. By default I came to know. ಒಂದು ಆಕಸ್ಮಿಕವಾಗಿ ಈ ಒಂದು ಹೆಸರು ನನಗೆ ಕಿವಿಗೆ ಬಿತ್ತು. One Banjara leaders was very surprised. ಒಂದು ಬಂಜಾರದ ನಾಯಕರಿಗೆ ಬಹಳ ಆಶ್ಚರ್ಯವಾದರು. He asked me, ಅವರು ಈ ರೀತಿ ಕೇಳಿದ್ರು, who told you about Bukya? ಯಾರು ನಿಮಗೆ ಬುಕ್ಕಿಯ ಕುರಿತಾಗಿ ಹೇಳಿದ್ರು? My second point, ನನ್ನ ಎರಡನೇ ಅಂಶ, the name Bukya is on no governmental ID cards. ಈ ಬುಕ್ಕಿ ಎಂಬಂತ ಹೆಸರು ಸರ್ಕಾರದ ದಾಖಲೆಗಳಲ್ಲಿ ದಾಖಲಿಸಲ್ಪಡೋದಿಲ್ಲ. You won't find it in any official documents. ನೀವು ಯಾವುದೇ ದಾಖಲಾತಿಗಳಲ್ಲಿ ಇದನ್ನು ನೀವು ಕಾಣಲಿಕ್ಕೆ ಸಾಧ್ಯವಿಲ್ಲ. It's only used orally within the tribe. ಆದರೆ ಬಾಯಿ ಮಾತಿನಿಂದ ಅವ್ರ ಬಾಯಿಂದ ಬಾಯಿಗೆ ಅವರು ತಮ್ಮ ಸಮುದಾಯದ ಮಧ್ಯದಲ್ಲಿ ಮಾತ್ರ ಅವ್ರು ಮಾತನಾಡಿಕೊಳ್ಳುತ್ತಾರೆ. There are dozens of clans within the Banjara tribe. ಬಂಜಾರ ಸಮುದಾಯದ ಒಳಗಡೆ ಅದು ಡಜನ್ ಗಟ್ಟಲೆ ಅವರಿಗೆ ಗೋತ್ರಗಳು ಕುಲಗಳು ಉಂಟು. But Bukya is one of the largest and most powerful of the clans. ಆ ಒಂದು ಗೋತ್ರಗಳಲ್ಲಿ ಆ ಕುಲಗಳಲ್ಲಿ ಬುಕ್ಕಿ ಎಂಬುದು ಬಹಳ ಬಲಿಷ್ಠವಾದಂತದ್ದು ಮತ್ತೆ ದೊಡ್ಡದಾದಂತ ಒಂದು ಗೋತ್ರ ಕುಲವಾಗಿದೆ. Bukya can perform religious rituals. ಈ ಬುಕ್ಕಿಯದವರು ಸಂಬಂಧಪಟ್ಟ ಬುಕ್ಕಿಯದವರಾಗಿರುವವರು ಧಾರ್ಮಿಕ ಆಚರಣೆಗಳನ್ನು ಅವರು ಮಾಡಬಹುದು. They can be priests. ಅವರು ಪೂಜಾರಿಗಳಾಗಿರಬಹುದು. And do so along with their kings, which is called Nayak. ಅವರ ಅರಸರು ಅಥವಾ ನಾಯಕರು ಅಥವಾ ರಾಜರಾಗಿರುವಂತಹ ನಾಯಕರುಗಳು. Bukyas cannot marry other Bukyas. ಬುಕ್ಕಿಯ ಜನರು ಇನ್ನೊಬ್ಬ ಬುಕ್ಕಿಯ ಜನರನ್ನ ಮದುವೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. This is to avoid genetic defects. ಇದನ್ನ ಜೆನೆಟಿಕ್ ಆಗಿ ಬರುವಂತ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ. So they don't get degenerated. ಹಾಗಾಗಿ ಅವರ ವಂಶ ನಿರ್ವಂಶ ಆಗದಂತೆ ತಡೆಯುವುದಕ್ಕೋಸ್ಕರವಾಗಿ. By marrying siblings and half siblings. ಅವರು ತಮ್ಮ ಸಹೋದರ ಸಹೋದರಿಗಳ ರಕ್ತ ಸಂಬಂಧಗಳನ್ನ ಮದುವೆ ಆಗುವುದನ್ನ ಅವರು ತಪ್ಪಿಸ್ತಾರೆ. And first cousins. ಹಾಗೂ ಅವರ ಸಹೋದರಗಳನ್ನ. The Banjaras are not permitted to marry outsiders. ಬಂಜಾರದವರು ಹೊರಗಿನ ಜನರನ್ನ ಮದುವೆ ಮಾಡಿಕೊಳ್ಳಕ್ಕೆ ಅವಕಾಶವಿಲ್ಲ. Only marry within the tribe. ಅವರ ಕುಲದಲ್ಲಿ ಅವ್ರ ಸಮುದಾಯದ ಮಧ್ಯದಲ್ಲಿ ಮಾತ್ರ ಮದುವೆ ಆಗಬೇಕು. They keep the blood boundaries. ಅವರು ಅವರ ರಕ್ತ ಸಂಬಂಧದ ಗಡಿಗಳನ್ನು ಅವರು ಇಟ್ಕೊಂಡಿದ್ದಾರೆ. Strictly within the circle of second cousins. ಅವರು ಕಟ್ಟುನಿಟ್ಟಾಗಿ ಅವರ ಎರಡನೆಯ ರಕ್ತ ಸಂಬಂಧದಲ್ಲಿ ಅವರು ಅದನ್ನ ನಿರ್ವಹಿಸಿಕೊಳ್ಳುತ್ತಾರೆ. This is the end of my message today. ಈ ದಿನ ಸಂದೇಶ ಇದೆ ಅಂತಿಮ. In the next video, ಮುಂದಿನ ವಿಡಿಯೋದಲ್ಲಿ I will explain to you how they worship a man called Mittu Bukya. ಅವರು ಹೇಗೆ ಮಿತು ಬುಕ್ಕಿಯ ಎಂಬಂತ ವ್ಯಕ್ತಿಯನ್ನು ಆರಾಧನೆ ಮಾಡ್ತಾರೆ ಎಂಬುದನ್ನು ನಾನು ಮುಂದಿನ ಸಂಚಿಕೆಯನ್ನು ನಾನು ಹೇಳ್ತೇನೆ. You are more than welcome to come back and see our videos. ನಿಮಗೆ ಮುಂದಿನ ಸಂಚಿಕೆಗೆ ಬರೋದಕ್ಕೆ ನಾನು ಈಗಲೇ ಸ್ವಾಗತ ಬಯಸ್ತೇನೆ. Thank you so much for watching us. ವಂದನೆಗಳು.